ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭ ಸಂಜೆ. 26ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತ ನನಗಂತೂ ಗೊತ್ತಿಲ್ಲ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಮುಂದೆ ಹೇಗೆ ಕರೆಕ್ಷನ್ ಮಾಡ್ಕೋಬೇಕು, ಏನೇನು ಕರೆಕ್ಷನ್ಸ್ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದರಂತೆ ನಾನು ವ್ಲಾಗ್ನ ಮಾಡ್ತೀನಿ. ಈ ದಿನ ಗಣರಾಜ್ಯೋತ್ಸವದ ಅಂಗವಾಗಿ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ನನ್ನ ಮಗಳು ಭಾಗವಹಿಸಿದ್ಲು. ಮಕ್ಕಳಂದ್ರೆ ಗೊತ್ತಲ್ಲ, ಬೆಳಗ್ಗೆ ಏಳೋದು, ರೆಡಿ ಆಗೋದು ಅಂದ್ರೆ ಎಷ್ಟು ಹಿಂಸೆ ಕೊಡ್ತಾರೆ ಅಂತ. ಬೆಳಗ್ಗೆ ಏಳೋ ತಾವಿಂದ ಬರೀ ರಗಳೇನೆ. ಆದರೆ ಇದೊಂದು ಪಾಯಿಂಟ್ ಇರೋದ್ರಿಂದ ನೀನು ಡ್ಯಾನ್ಸಿಗೆ ಸೇರ್ಕೊಂಡಿದೀಯಾ, ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ಹೇಳಿದ ತಕ್ಷಣ ಇವತ್ತೊಂದಿನ ಏನೋ ಸ್ವಲ್ಪ ರಗಳ ಕಡಿಮೆ ಆಗಿ ಎದ್ಲು ಅಂತಾನೆ ಹೇಳ್ಬೋದು. ಆ ಡ್ಯಾನ್ಸ್ಗೆ ಕಾಶ್ಮೀರಿ ಡ್ರೆಸ್ಸು ಮತ್ತೆ ಅದರಂತೆ ಮೇಕಪ್ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಬಟ್ ನನಗಂತೂ ಅಷ್ಟು ನೀಟಾಗಿ ಬರಲಿಲ್ಲ. ಹೇಗೋ ಸ್ವಲ್ಪ ಸುಮಾರಾಗಿ ಮೇಕಪ್ನ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಕೆಲವೊಂದು ತುಣುಕುಗಳನ್ನು ಹಾಕಿದ್ದೀನಿ. ಅದನ್ನು ನೋಡಿ ಇನ್ನೊಂದು ನನ್ನ ಚಾನಲ್ನಲ್ಲಿ ಅದರ ಪೂರ್ತಿ ಡೀಟೇಲ್ ವಿಡಿಯೋವನ್ನು ಹಾಕ್ತೀನಿ. ಅಲ್ಲಿ ಕಂಪ್ಲೀಟಾಗಿ ಹೇಗೆ ರೆಡಿ ಮಾಡಿದೆ, ಏನೇನು ಹಾಕ್ತೀನಿ ಅನ್ನೋದನ್ನು ವಿವರವಾಗಿ ತಿಳಿಸ್ತೀನಿ. ನನಗೇನು ಅಷ್ಟು ಪರ್ಫೆಕ್ಟಾಗಿ ಮೇಕಪ್ ಮಾಡೋಕ್ಕೆ ಬರಲ್ಲ. ಇದ್ರಲ್ಲಿ ಸುಮಾರಾಗಿ ಮಾಡಿದ್ದೀನಿ. ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ನಂತರ ನಾವೆಲ್ಲರೂ ಶಾಲೆಗೆ ಬಂದ್ವಿ. ಎಲ್ಲ ಮಕ್ಕಳುಗಳು ಕೂಡ ತುಂಬ ಅಲಂಕೃತವಾಗಿ ಬಂದಿದ್ರು. ಒಬ್ಬೊಬ್ರು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ಅತಿಥಿಗಳು ಬಂದ ನಂತರ ಧ್ವಜಾರೋಹಣವನ್ನು ಮಾಡಿ ಜನಗಣಮನವನ್ನು ಹೇಳಿ ನಂತರ ಕೆಲವೊಂದೇ ಕಾರ್ಯಕ್ರಮಗಳನ್ನ ಶುರು ಮಾಡಿದ್ರು. I speak Malayalam, but I'm just like you. My name is Nattuvar. I'm from Srinagar. My name is Nattuvar. I'm from Srinagar. I speak Kashmiri, but I'm just like you. My name is Shubhrata. I'm from Kolkata. ಹಲವಾರು ಕಾರ್ಯಕ್ರಮಗಳೊಂದಿಗೆ ನನ್ನ ಮಗಳ ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿ ಮೂಡಿಬಂತು. ಅಲ್ಲಿಂದ ವಾಪಸ್ ಬರುವಾಗ ಎಲ್ಲ ಮಕ್ಕಳಿಗೂ ಬಿಸ್ಕೆಟ್ಗಳನ್ನ ಕೊಟ್ಟು ಕಳಿಸಿದ್ರು. ಆದರೆ ಮನೆಗೆ ಬಂದ ತಕ್ಷಣ ರಗಳೆ ಇದ್ದೇ ಇರುತ್ತಲ್ವ, ಬೆಳಗ್ಗೆ ಏನೂ ತಿಂದೋಗಿಲ್ಲ, ಅಮ್ಮ ಹಸು ಅಂತ. ಆದರೆ ಇವತ್ತು ಗಣರಾಜ್ಯೋತ್ಸವ ದಿನ ಆಗಿರೋದ್ರಿಂದ ಈ 3 ಕಲರ್ನ ಬಳಸಿ ಏನಾದರೂ ಒಂದು ಸ್ಪೆಷಲ್ ಆಗಿರುವಂಥ ಆಹಾರ ಖಾದ್ಯವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಸುಮಾರು 10 ಗಂಟೆ ಆಗಿತ್ತು. ಮನೆಗೆ ಬಂದು ನೋಡಿದ್ರೆ ಸ್ವಲ್ಪ ದೋಸೆ ಹಿಟ್ಟಿತ್ತು. ಏನು ಮಾಡೋದು, ಈ ಸ್ವಲ್ಪ ದೋಸೆ ಹಿಟ್ಟು ಎಲ್ಲರಿಗೂ ಸಾಲಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ಈ 3 ಕಲರ್ನ ಉಪಯೋಗಿಸ್ಕೊಳ್ಳೋದು ಒಂದು ಐಡಿಯಾ ಬಂತು. ಫ್ರಿಡ್ಜಲ್ಲಿರೋಂತಹ ದೋಸೆ ಹಿಟ್ಟನ್ನು ತೊಗೊಂಡೆ, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಗ್ರೀನ್ ಕಲರ್ ಬರೋದಕ್ಕೆ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನು ಹಾಕ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಮಿಕ್ಸಿ ಜಾರಿಗೆ ಬೇಯಿಸಿಕೊಂಡಿರುವಂತಹ ಬಟಾಣಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಈ 3 ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ರುಬ್ಬುವಾಗ ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಬೇಕು ಅನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳಿ. ನಾನಿಲ್ಲಿ ನೀರನ್ನು ಉಪಯೋಗಿಸಿಲ್ಲ. ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದೀನಿ. ಗ್ರೀನ್ ಕಲರ್ ಸ್ಟಫಿಂಗ್ ಅಂದ ತಕ್ಷಣ ಎಲ್ರಿಗೂ ನೆನಪಿಗೆ ಬರೋದು ಪಾಲಕು. ಆದರೆ ಪಾಲಕು ನಮ್ಮ ಮನೇಲಿ ಇರಲಿಲ್ಲ, ಹಸಿರು ಬಟಾಣಿ ಇತ್ತು. ಹಾಗಾಗಿ ನಾನು ಈ ಟ್ರಿಕ್ಕನ್ನು ಉಪಯೋಗಿಸಿದ್ದೀನಿ. ಆರೆಂಜ್ ಕಲರ್ಗಾಗಿ ಎಲ್ಲರೂ ಸಾಮಾನ್ಯವಾಗಿ ಕ್ಯಾರೆಟ್ ತುರಿಯನ್ನು ಬಳಸ್ತೀವಿ. ಆರೆಂಜ್ ಕಲರ್ ಹಾಕೋದಕ್ಕೂ ಕೂಡ ನಾನು ಒಂದು ಟ್ರಿಕ್ಕನ್ನು ಉಪಯೋಗಿಸಿದ್ದೀನಿ. ಅದೇನು ಗೊತ್ತಾ, ಕ್ಯಾರೆಟ್ ಕೂಡ ಮನೇಲಿ ಇರಲಿಲ್ಲ. ಇನ್ನೇನು ಮಾಡ್ಬೇಕು ಹೇಳಿ, ಸಿಹಿಗುಂಬಳಕಾಯಿಯನ್ನು ಬೇಯಿಸಿ ಅದನ್ನು ತುರಿದಿಟ್ಕೊಳ್ತಾ ಇದ್ದೀನಿ. ಏನಿದೆ ಏನಿಲ್ಲ ಅನ್ನೋದಕ್ಕಿಂತ ಇರೋದ್ರಲ್ಲೇ ಹೇಗೆ ನಾವು ಅದನ್ನು ಬಳಸ್ಕೊಂಡು ನಮಗೆ ಬೇಕಾದ ತಿಂಡಿಯನ್ನು ಮಾಡ್ಕೊಳ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲೇ ಅನ್ಬೋದು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ದೋಸೆ ಕವಲಿಯನ್ನು ಇಡ್ತಾ ಇದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕಾದ ನಂತರ ಒಂದು ಸೌಟ್ ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾವು ರೆಡಿ ಮಾಡಿ ಇಟ್ಟುಕೊಂಡಂತಹ ಮೇಲ್ಭಾಗದಲ್ಲಿ ಸಿಹಿ ಗುಂಬಳಕಾಯಿ ಸ್ಟಫಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಳಭಾಗದಲ್ಲಿ ಹಸಿರು ಬಟಾಣಿ ಸ್ಟಫಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಮಧ್ಯದಲ್ಲಿ ಅಶೋಕ ಚಕ್ರ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಪೈನಾಪಲ್ ಹೂವನ್ನು ಇಟ್ಟಿದ್ದೀನಿ. ಅದು ಬರೀ ಅಲಂಕಾರಕ್ಕೆ ಅಷ್ಟೇ. ಇವತ್ತು ನಾನು ಮಾಡಿರೋಂತಹ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆಯಾ? ಹಾಗೆ ಈ ಟ್ರೈ ಕಲರಲ್ಲಿ ಈ ಹೊಸ ಟ್ರಿಕ್ ನಿಮ್ಗೆ ಇಷ್ಟ ಆಗಿದೆಯಾ? ಇನ್ಯಾಕ್ ತಡ, ನೀವು ಈಗಲೇ ಟ್ರೈ ಮಾಡಿ ನೋಡಿ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.